ರಾಯಚೂರು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ್ ನಾಯ್ಕ್ ಪರವಾಗಿ ರಾಯಚೂರಿನಲ್ಲಿಂದು ತಮಿಳುನಾಡು ಬಿಜೆಪಿ ಘಟಕದ ಅಧ್ಯಕ್ಷ ಅಣ್ಣಾಮಲೈ ಪ್ರಚಾರ ನಡೆಸಿದರು. ಈ ವೇಳೆ ಅವರು ಬಿಜೆಪಿ ಪಕ್ಷ ಸಂವಿಧಾನವನ್ನು ರಕ್ಷಣೆ ಮಾಡಲಿದೆ. ಈ ವಿಷಯದಲ್ಲಿ ಕಾಂಗ್ರೆಸ್ನಿಂದ ಪಾಠ ಕಲಿಯುವ ಅಗತ್ಯವಿಲ್ಲ. ಕಳೆದ 10 ವರ್ಷಗಳಲ್ಲಿ ದೇಶದ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಎಂದರು. ಇದಕ್ಕೂ ಮುನ್ನ ಹೆಲಿಪ್ಯಾಡ್ನಲ್ಲಿ ಅವರು ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡ ತನಿಖೆ ಪೂರ್ಣಗೊಳಿಸಿ ಸಂತ್ರಸ್ತರಿಗೆ ನ್ಯಾಯ ಕೊಡಿಸಬೇಕು ಎಂದು ಹೇಳಿದರು. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಒಂದು ವೀಸಾ ಕೊಟ್ಟಿಲ್ಲ, ವೀಸಾ ನೋಟ್ ಪ್ರಿಪೇರ್ ಮಾಡಿಲ್ಲ. ಇದು ಪ್ಯೂರ್ಲಿ ಪ್ರೈವೇಟ್ ವಿಸಿಟ್. ಇದರಲ್ಲಿ ಕೂಡ ಪಾಸ್ಪೋರ್ಟ್ ಆಕ್ಟ್ 1967 ಬಹಳ ಕ್ಲಿಯರ್ ಆಗಿದೆ. ಒಂದು ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಬೇಕನ್ನ ಕೋರ್ಟ್ಗೆ ಮಾತ್ರ ಅಧಿಕಾರ ಇದೆ. ಇದರಲ್ಲಿ ತಾವು ನಾನು ಇಂಡಿವಿಜುವಲ್ ಆಗಿ ಒಂದು ಪೆನ್ ಪೆನ್ಸಿಲ್ ಇಟ್ಕೊಂಡು ಕ್ಯಾನ್ಸಲ್ ಮಾಡಬಹುದಾನ? ಇಲ್ಲ. ಇದೇ ಪ್ರಶ್ನೆ ನಾನು ಕಾಂಗ್ರೆಸ್ ಕೇಳ್ತೀನಿ. ಸರಿ, ನಿಮಗೆ ಗೊತ್ತು ಈ ಥರ ಇಶ್ಯೂ ಆಗ್ತಾ ಇದೆ, ನೀವು ಇವತ್ತು ಹೇಳ್ತಾ ಇದ್ದೀರಾ. ಇವತ್ತು ಪರಮೇಶ್ವರ ಸಾಹೇಬರು ಹೇಳಿದ್ರು, ಇಲ್ಲಲ್ಲ ಲಾಸ್ಟ್ 3 ತಿಂಗಳು ನಮ್ಮ ಗಮನಕ್ಕೆ ಬಂತು, ಇದೆಲ್ಲ ಜನ ನೀವು ಶಿವಮೊಗ್ಗ ಯಾಕೆ ಕೇಸ್ ಮಾಡಿಲ್ಲ?